ಹಾಯ್ ಗೈಸ್, ನಾನಿವತ್ತು ಸೂಪರಾಗಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಊಟದ ಜೊತೆ ನಂಚ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ನಾಟಿ ಸ್ಟೈಲಲ್ಲಿ ಡ್ರೈ ಗೋಬಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಮರಿದೇ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಗೋಬಿನ ತೊಗೊಂಡಿದ್ದೀನಿ, ಕಾಲಿಫ್ಲವರ್. ಅದನ್ನು ಇವಾಗ ಈ ಥರ ಸ್ವಲ್ಪ ಮೀಡಿಯಮ್, ತುಂಬ ಚಿಕ್ಕದು ಬೇಡ ದೊಡ್ಡದು ಬೇಡ, ಈ ಥರ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆಮೇಲೆ ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಅದನ್ನ ಬೇಯಿಸ್ಕೊಳ್ಬೇಕು. ಯಾಕಂದರೆ ಹುಳ ಏನಾದರೂ ಒಳಗಡೆ ಇದ್ದರೆ ಅದೆಲ್ಲ ಹೋಗಲಿ ಅಂತ. ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕಿ ಇವಾಗ ಕಟ್ ಮಾಡಿರುವಂಥ ಗೋಬಿನ ನೀರು ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು, ನೀವು ಸ್ಟ್ರೈನ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಎಲ್ಲದನ್ನು ಸ್ವಲ್ಪ ಈ ಥರ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕುದಿ ಬರ್ತಾ ಇದೆ. ಈಗ ಒಂದು ಕುದಿ ಬಂದಮೇಲೆ ಅದನ್ನು ನಾನು ಸ್ಟ್ರೈನ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಮಸಾಲ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು 4 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ, ಹಾಗೆ ಒಂದು ಸ್ವಲ್ಪ ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 10ರಿಂದ 15 ಎಲೆ ಆಗುವಷ್ಟು ಪುದೀನ, ಮತ್ತು ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ, ಜಸ್ಟ್ 1/4 ಸ್ಪೂನ್ಗಿಂತ ಕಡಿಮೆ ಜೀರಾ, ಒಂದು 5ರಿಂದ 6 ಕಾಳುವಾಗಷ್ಟು ಮೆಣಸಿನಕಾಳು, ಹಾಗೆ ಸ್ವಲ್ಪ ನೀರು ಹಾಕಿದ್ದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಡಿ, ತುಂಬ ನುಣ್ಣಗೆ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗ ಮಸಾಲ ಕರೆಕ್ಟಾಗಿ ಕೋಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿದ್ದೀನಿ. ತುಂಬ ನುಣ್ಣಗೆ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೇ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಯಾಕಂದರೆ ಕಾರ್ನ್ಫ್ಲವರ್ ಹಾಕೋದ್ರಿಂದ ಗೋಬಿಗೆ ಚೆನ್ನಾಗಿ ಕೋಟ್ ಆಗುತ್ತೆ, ಬಿಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಒಂದು 3 ಸ್ಪೂನ್ ಆಗುವಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಹಾಗೆ ರುಚಿಗೆ ಸ್ವಲ್ಪನೇ ಉಪ್ಪು, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ನೀವು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಇಂಗು, ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಕರೆಕ್ಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬ್ಯಾಟರ್ ಯಾವ ಥರ ಇರಬೇಕು ಅಂದರೆ, ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪಗೂ ಬೇಡ. ಅಂದರೆ ನಿಮಗೆ ಕರೆಕ್ಟಾಗಿ ಗೋಬಿ ಜೊತೆ ಕೋಟ್ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ಗ್ರೈಂಡ್ ಮಾಡುವಾಗ ನೀರು ಹಾಕ್ಕೊಂಡಿದ್ದೀರಾ, ಅದಕ್ಕೋಸ್ಕರ. ಈಗ ನಾನು ಸ್ಟ್ರೈನ್ ಮಾಡಿರುವಂಥ ಗೋಬಿನ ಅದ್ರ ಜೊತೆ ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಗೋಬಿಗೆ ಕರೆಕ್ಟಾಗಿ ಕೋಟ್ ಆಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಎಣ್ಣೆಗೆ ಬಿಟ್ಕೊಂಡಾಗ ಬರೀ ಗೋಬಿ ಕಾಣಿಸುತ್ತೆ, ಮಸಾಲ ಜೊತೆ ಅದು ಕಾಣಿಸೋದಿಲ್ಲ. ನೋಡಿ, ಈ ಥರ ಕರೆಕ್ಟಾಗಿ ಎಲ್ಲ ಗೋಬಿಗೂ ಮಸಾಲೆ ಏನಿದೆ ಅದು ಕರೆಕ್ಟಾಗಿ ಕೋಟ್ ಆಗಬೇಕು. ಇದು ಸಖತ್ ಟೇಸ್ಟಿಯಾಗಿ ನಾಟಿ ಸ್ಟೈಲಲ್ಲಿ, ಅಂದರೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಕಾಮನ್ ಆಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಡುವಂಥದ್ದು. ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಂತ ಇಲ್ಲ, ಡೈರೆಕ್ಟಾಗಿ ನೀವು ಎಣ್ಣೆ ಕಾದ್ಮೇಲೆ ಹಾಕ್ಬೋದು. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ನಾನು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಗೋಬಿನ ಬಿಡಬೇಕು, ಎಣ್ಣೆಯಲ್ಲಿ ಪ್ಲೇಸ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಕಾಯಿಸಬೇಕು, ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರಲ್ಲ, ತುಂಬ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಕರಿಬೇಕು ಎಣ್ಣೆಯಲ್ಲಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ನಾನು ಒಂದು ಸಲ ಕಾಯಿಸಿ ಪ್ಲೇಟಿಗೆ ಹಾಕಿ ಹೊರಗಡೆ ತಂದು ನನ್ನ ಮಕ್ಕಳು ಹಾಗೆ ಗಂಡಂಗೆ ಕೊಟ್ಟರೆ, ಇನ್ನೊಂದು ಸಲ ಕಾಯಿಸೋದ್ರಲ್ಲಿ ಪ್ಲೇಟಲ್ಲಿ ಎಂಥ ಸಹ ಉಳಿತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಚಿಕ್ಕ ಮಗುಗೂ ತುಂಬಾ ಇಷ್ಟ ಆಯಿತು. ನಿಮ್ಮನೇಲಿ ಕೂಡ ಸ್ನ್ಯಾಕ್ಸಿಗೂ ಆಗುತ್ತೆ. ಇಲ್ಲಾಂದರೆ ನೀವು ಹಸಿಮೆಣಸು ಏನಿದೆ ಅದು ಸ್ವಲ್ಪ, ನಾನು 4 ಹಸಿಮೆಣಸು ಹಾಕಿದೆ, ಸ್ವಲ್ಪ ಜಾಸ್ತಿ ಹಾಕಿದರೆ ಸ್ಪೈಸಿನೆಸ್ ಜಾಸ್ತಿ ಆಗುತ್ತೆ. ಊಟ ಮಾಡಲಿಕ್ಕೆ ನೆಂಚ್ಕೊಳ್ಳೋಕ್ಕಾದರೆ ಸ್ವಲ್ಪ ಹಸಿಮೆಣಸು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಸ್ಪೈಸಿನೆಸ್ ಆಗುತ್ತೆ. ನಾನು ಇದು ಕಾಯಿಸುವಾಗ ಲಾಸ್ಟಲ್ಲಿ ಇನ್ನೇನು ಆಲ್ಮೋಸ್ಟ್ ಕರೆದು ಆಯಿತು ಅನ್ನುವಾಗ ಸ್ವಲ್ಪ ಕರಿಬೇವನ್ನ ಅದ್ರ ಜೊತೆ ಹಾಕಿ ನಾನು ಕಾಯಿಸ್ಕೊಳ್ತಾ ಇದ್ದೆ. ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಕಂಪ್ಲೀಟಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ. ಬಬ್ಬಲ್ ಏನಿದೆ ಅದು ಆಲ್ಮೋಸ್ಟ್ ಕಡಿಮೆ ಆಗೋ ತನಕ ಈ ಥರ ಕಾಯಿಸಿದರೆ
ಸೂಪರ್ ಟೇಸ್ಟಿಯಾಗಿ ಗ್ರೀನ್ ಡ್ರೈ ಗೋಬಿ ರೆಡಿ ಆಗುತ್ತೆ. ಸಕ್ಕತ್ತಾಗಿತ್ತು, ನಾಟಿ ಸ್ಟೈಲಲ್ಲಿತ್ತು. ನೀವು ಕೂಡ ಈ ರೆಸಿಪಿನ ಮರೀದೆ ಮನೇಲಿ ಟ್ರೈ ಮಾಡಿ. ಅದೇ ಥರ ಎಲ್ಲ ಗೋಬಿನೂ ಈ ಥರ ಎಣ್ಣೆಯಲ್ಲಿ ಎಣ್ಣೆ ಸಹ ಒಂದು ಸ್ವಲ್ಪನೂ ಕುಡಿಯಲ್ಲ. ಎಷ್ಟು ಎಣ್ಣೆ ಹಾಕಿದಾರೋ ಅಷ್ಟೇ ಎಣ್ಣೆ ಇತ್ತು. ಅಂದರೆ ಕಂಪ್ಲೀಟಾಗಿ ಬಬಲ್ ಹೋಗೋ ತನಕ ನೀವು ಅದನ್ನ ಕಾಯಿಸ್ಕೋಬೇಕು. ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ತಿನ್ನುವಾಗಲೂ ಅಷ್ಟೇ ಕರಕರ ಅಂತ ಸೌಂಡ್ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಮನೆಯವ್ರಿಗೂ ಮಾಡಿಕೊಟ್ಟು ಅವರಿಗೆ ಯಾವ ಥರ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.